ಹಾಸನಾಂಬೆ ದರ್ಶನದ ವೇಳೆ ಎಸ್ಟಿಕೆಗೆ ಅವಮಾನ ಆಯಿತು ಅಂತ ಆರೋಪ ಮಾಡಿ ಇದೀಗ ದೇಗುಲದ ಆವರಣದಲ್ಲಿ ಜೆಡಿಎಸ್ ಪ್ರತಿಭಟನೆ ಮಾಡ್ತಾ ಇದೆ. ಶಾಸಕ ಸ್ವರೂಪ್ ಪ್ರಕಾಶ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ. ದೇಗುಲದ ಎರಡೂ ರಸ್ತೆಯನ್ನ ಬಂದ್ ಮಾಡಿ ಧರಣಿ ಮಾಡ್ತಾ ಇದ್ದಾರೆ. ಜಿಲ್ಲಾಡಳಿತದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಶಿಷ್ಟಾಚಾರ ವಾಹನದಲ್ಲಿ ಬಂದು ಗಣ್ಯರು ಸಿಲುಕಿದ್ದಾರೆ. ಸ್ಥಳಕ್ಕೆ ಡಿಸಿ ಬರಬೇಕು ಅಂತ ಹೇಳಿ ತಾಕೀತು ಮಾಡಲಾಗ್ತಾ ಇದೆ. ಶಾಸಕ ಶಿವಲಿಂಗೇಗೌಡಗೂ ಕೂಡ ಈ ಪ್ರತಿಭಟನೆಯ ಬಿಸಿ ತಟ್ಟಿದೆ. ಹೇಳಿ ಕೇಳಿ ಇವತ್ತು ಗಣ್ಯರು, ಸಿನಿಮಾ ತಾರೆಯರು ಎಲ್ಲರೂ ಕೂಡ ಹಾಸನಾಂಬೆಯ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದಾರೆ. ಇದೇ ಸಂದರ್ಭ ಜೆಡಿಎಸ್ ಪ್ರತಿಭಟನೆ ಮಾಡ್ತಾ ಇದೆ, ಅದು ಕೂಡ ದೇಗುಲದ ಆವರಣದಲ್ಲಿ. ಭಕ್ತರ ಸಂಖ್ಯೆನೇ ಸಾವಿರಾರು ಸಂಖ್ಯೆಯಲ್ಲಿರುತ್ತೆ. ಈ ನಡುವೆ ಪ್ರತಿಭಟನೆ ಕೂಡ ನಡೀತಾ ಇರೋದ್ರಿಂದ ಆ ಬಿಸಿ ದರ್ಶನಕ್ಕೆ ಹೋಗಿರುವಂತ ಗಣ್ಯರಿಗೂ ಕೂಡ ತಟ್ಟುತ್ತಾ ಇದೆ. ಪ್ರತಿಭಟನೆ ನಡೆಯೋದಕ್ಕೆ ಕಾರಣ ಹಾಸನಾಂಬೆ ದರ್ಶನಕ್ಕೆ ಹೋದಂತ ವೇಳೆ ಎಸ್ಟಿಕೆ ಅವರಿಗೆ ಅಪಮಾನ ಆಯ್ತು, ಅವಮಾನ ಮಾಡಿದ್ರು ಅಂತ. ಏನ್ ಶಿಷ್ಟಾಚಾರ ಪಾಲಿಸಬೇಕಿತ್ತು ಅದನ್ನ ಮಾಡಿಲ್ಲ, ಹೀಗಂತ ಇದೀಗ ಶಾಸಕ ಸ್ವರೂಪ್ ಪ್ರಕಾಶ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಸಿಬ್ಬಂದಿ ಕೂಡ ಇದ್ದಾರೆ, ಪೊಲೀಸರಿದ್ದಾರೆ, ಮನವೊಲಿಸೋ ಪ್ರಯತ್ನಗಳಾಗ್ತಾ ಇದೆ. ಬಟ್ ಪ್ರತಿಭಟನೆ ನಿಲ್ತಾ ಇಲ್ಲ. ಇದೇ ಪ್ರತಿಭಟನೆ ದೇಗುಲದ ದೇವರ ದರ್ಶನಕ್ಕೆ ಹೋಗೋರಿಗೂ ಕೂಡ ಬಿಸಿ ತಟ್ಟುತ್ತಾ ಇದೆ. ಈ ಪ್ರತಿಭಟನೆ ನಡೀತಾ ಇರೋದು ದೇಗುಲದ ಆವರಣದಲ್ಲಿ. ಆ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಶಾಸಕ ಸ್ವರೂಪ್ ಪ್ರಕಾಶ್ ಇದ್ದಾರೆ, ಅವರ ನೇತೃತ್ವದಲ್ಲಿನೇ ನೂರಾರು ಸಂಖ್ಯೆಯಲ್ಲಿ ಜೆಡಿಎಸ್ ಕಾರ್ಯಕರ್ತರು ಸೇರಿದ್ದಾರೆ, ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಸ್ತಂಭ ಮತ್ತು ಸಿದ್ದೇಶ್ವರ ಜಾತ್ರೆ ಮಹೋತ್ಸವದಲ್ಲಿ ಏನು ನಮ್ಮ ಸನ್ಮಾನ್ಯ ನಾಯಕರು, ಕೇಂದ್ರ ಸಚಿವರು, ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಣ್ಣವ್ರನ್ನ ದೇವಿಯ ದರ್ಶನ ಪಡೆಯಲಿಕ್ಕೆ ಬಂದಾಗ ಏನು ಜಿಲ್ಲಾಡಳಿತ ಸಂಪೂರ್ಣವಾಗಿ ಅಗೌರವಿಸಿದರೆ, ಕನಿಷ್ಠ ಒಂದು ಸೌಜನ್ಯಕ್ಕೂ ಕೂಡ DC ಆಗಲಿ AC ಆಗಲಿ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಬಂದು ಅವ್ರನ್ನ ಗೌರವಯುತವಾಗಿ ಕಳಿಸೋಂಥ ಕೆಲಸ ಮಾಡಿಲ್ಲ. ಹಾಗಾಗಿ ಎಲ್ಲ ನಮ್ಮ JDS ಪಕ್ಷದ ಮುಖಂಡರು, ಕಾರ್ಯಕರ್ತರು ಈ ಒಂದು ಸಂದರ್ಭದಲ್ಲಿ ನಾವೆಲ್ಲ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಾವು ಕೂಡ ಪ್ರತಿಭಟನೆ ಮಾಡಬಾರ್ದು ಅಂತ ಭಾಳಷ್ಟು ತಾಳ್ಮೆಯಿಂದ ಇದ್ದೀವಿ. ಆದರೆ ಅಲ್ಲ ಒಂದು ಕಡೆ ಜಿಲ್ಲಾಡಳಿತ ಏನು ಒಂದು ಕಾಂಗ್ರೆಸ್ನ ಒಂದು ಅವರ ಏಜೆಂಟ್ರಂತೆ ಜಿಲ್ಲಾಡಳಿತ ಅಧಿಕಾರಿಗಳು ನಡ್ಕೊತಾ ಇದ್ದಾರೆ. DC ಅವರು ಕೂಡ ಹಲವಾರು ವಿಚಾರಗಳಲ್ಲೂ ಕೂಡ ಕನಿಷ್ಠ ಒಂದು ಸೌಜನ್ಯಕ್ಕೂ ಕೂಡ ಅಧ್ಯಕ್ಷತೆ ನಂದಿದ್ರು ಕೂಡ ಒಂದು ಶಾಸಕರ ಗಮನಕ್ಕೂ ತರದಲ್ಲೇ ಒಂದು ಸರ್ವಾಧಿಕಾರಿ ಧೋರಣೆಯಿಂದ ಅವ್ರು ನಡ್ಕೊತಿರೋದು ನಮಗೆಲ್ಲರೂ ಕೂಡ ಅಸಮಾಧಾನ ಆಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಡಿಮ್ಯಾಂಡ್ ಏನಿಲ್ಲ, DC ಅವರು ಬಂದು ನಾವು ಕೇಳಬೇಕು, DC ಅವ್ರಿಗೆ ಯಾಕೆ ನಮ್ಮ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ನೀವು ಗೌರವ ಕೊಡಲಿಲ್ಲ ಅಂತ ಒಂದು ಕೇಳಬೇಕಾಗಿದೆ. ಹಲವಾರು ವಿಚಾರಗಳು ಕೇಳಬೇಕಾಗಿದೆ. ಹಾಗಾಗಿ DC ಅವರು ಬಂದ್ರೆ. ಇನ್ನು ಇದೇ ವಿಚಾರದಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಪ್ರೋಟೋಕಾಲ್ಗೆ ಹೆಚ್ಚಿನ ಆದ್ಯತೆ ಕೊಡಲ್ಲ, ಅಧಿಕಾರಿಗಳಿಗೆ ಯಾಕೆ ತೊಂದರೆ ಕೊಡಬೇಕು, ದೇವಿ ದರ್ಶನ ಮುಖ್ಯ ಅಂತ ಎಚ್ಡಿಕೆ ಹೇಳಿದ್ದಾರೆ. ಒಂದ್ ಕಡೆ ಪ್ರತಿಭಟನೆ ನಡೀತಾ ಇದೆ, ಎಚ್ಡಿಕೆ ಅವರಿಗೆ ಗೌರವ ಕೊಟ್ಟಿಲ್ಲ ಅಂತ. ಈ ನಡುವೆ ಎಚ್ಡಿಕೆ ಅವರೇ ಕೊಟ್ಟಿರುವಂತಹ ಹೇಳಿಕೆನ ನೀವು ಗಮನಿಸಬಹುದು. ದೇವರ ದರ್ಶನ ಮುಖ್ಯ, ಪ್ರೋಟೋಕಾಲ್ಗೆ ಹೆಚ್ಚಿನ ಆದ್ಯತೆ ಕೊಡಲ್ಲ ಅಂತ ಹೇಳಿದ್ದಾರೆ. ನಮ್ಮ ಜೀವನದಲ್ಲಿ ಈ ಪ್ರೋಟೋಕಾಲ್ಗಳು ಮಗದೊಂದು ಇದು ಯಾವುದಕ್ಕೂ ಹೆಚ್ಚಿನ ಮಹತ್ವ ಕೊಡಲ್ಲ. ನಾನು ಎಂದೂ ಸಹ ಕೊಟ್ಟಿಲ್ಲ. ಮುಖ್ಯಮಂತ್ರಿ ಆಗಿದ್ದಾಗಲೂ ನಾನು ಅದರ ಬಗ್ಗೆ ಮಹತ್ವ ಕೊಟ್ಟಿಲ್ಲ. ಪಾಪ ನಾನು ಗ್ರಾಮ ವಾಸ್ತವ್ಯ ಮಾಡಬೇಕಾದ್ರೆ ಆ ಅಧಿಕಾರಿಗಳು ರಾತ್ರಿ ಎಲ್ಲ ಹೊರಗಡೆ ಮಲಗೋರು, ಅವರಿಗೆಲ್ಲ ಕಷ್ಟ ಕೊಟ್ಟಿದ್ದೀನಿ ಪಾಪ ಗ್ರಾಮ ವಾಸ್ತವ್ಯ ಮಾಡಬೇಕಾದ್ರೆ. ಇಲ್ಲಿ ಪ್ರೋಟೋಕಾಲ್ಗೆ ನಾವು ಹೆಚ್ಚಿನ ಆದ್ಯತೆ ಕೊಡೋದು ಬೇಕಾಗಿಲ್ಲ. ಆದರೆ ಒಂದು ಕಡೆ ಜನಗಳು ಶಾಂತ ರೀತಿಯಿಂದ ಅಷ್ಟು ದೊಡ್ಡ ಮಟ್ಟದಲ್ಲಿ ತಾಯಿ ದರ್ಶನಕ್ಕೆ ಹೋದಾಗ ಈ ವರ್ಷ ಅಂತ ಒಂದು ದೊಡ್ಡ ಮಟ್ಟದ ಸಮಸ್ಯೆ ಇಲ್ಲ ಅಂತಕ್ಕಂಥದ್ದು ಜನ ಇವತ್ತು ಆರಾಮಾಗಿ ಹೋಗಿ ಬರ್ತಾ ಇದ್ದಾರೆ. ನಮಗೆ ಬೇಕಾಗಿರೋದು ಅದು ನಡೀತಾ ಇದೆ. ಅದ್ರ ಬಗ್ಗೆ ನಾವ್ಯಾಕೆ ಚರ್ಚೆ ಮಾಡಬೇಕು? ಅದರ ಅವಶ್ಯಕತೆ ಇಲ್ಲ.